ವಿಜಯನಗರ ಜಿಲ್ಲೆಯ ಎಲ್ಲ ಮತ ಬಾಂಧವರಿಗೆ ನಿಮ್ಮ ಜಿಲ್ಲಾಧಿಕಾರಿಯ ನಮಸ್ಕಾರಗಳು. ಮುಂಬರುವ ಮೇ 7ನೇ ತಾರೀಕಲ್ಲಿ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತಗಟ್ಟೆಗಳನ್ನು ಸುಸಜ್ಜಿತವಾಗಿ ತಯಾರಿಸಿದ್ದು, ಎಲ್ಲ ಮತ ಬಾಂಧವರು ಮತಗಟ್ಟೆಗೆ ಆಗಮಿಸಿ ತಮ್ಮ ಶ್ರೇಷ್ಠ ಮತದಾನವನ್ನು ಮಾಡಲು ಕೋರಲಾಗಿದೆ. ವಯಸ್ಸಾದವರಿಗೆ, ಅಂಗವಿಕಲರಿಗೆ, ಪ್ರತಿಯೊಬ್ಬರಿಗೂ ಕೂಡ ನೆರಳಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು 3 ವೀಲರ್ಸ್ 3 ಗಾಲಿಗಳು ಇರತಕ್ಕಂಥ ಒಂದು ಚೇರಿನ ವ್ಯವಸ್ಥೆ ಕೂಡ ತಮಗೆ ಮಾಡಲಾಗಿದೆ. ತಾವೆಲ್ಲರೂ ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೌರವಿಸಿ. ಉಳಿದಂತೆ ಈ ಜಿಲ್ಲೆಯಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಯುವ ಮತದಾರರಿದ್ದು, ಎಲ್ಲ ಯುವ ಮತದಾರರು ಕಡ್ಡಾಯವಾಗಿ ಮೊದಲನೇ ಬಾರಿಗೆ ತಾವೆಲ್ಲರೂ ಮತ ಹಾಕುತ್ತಿರುವುದರಿಂದ ಮತದಾನ ಮಾಡುವುದು ಒಂದು ಪ್ರಜಾಪ್ರಭುತ್ವದ ಹಬ್ಬದ ರೀತಿಯಾಗಿ ತಾವೆಲ್ಲರೂ ಆಚರಿಸಿ, ಎಲ್ಲ ಯುವಕ ಮತ್ತು ಯುವತಿಯರು ಕಡ್ಡಾಯವಾಗಿ ಮತದಾನದಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ವಿಜಯನಗರ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ನಾನು ಬಿ ಸದಾಶಿವಪ್ರಭು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯನಗರ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆಯ ಸ್ವೀಪ್ ಸಮಿತಿಯ ಅಧ್ಯಕ್ಷನಾಗಿ ತಮ್ಮಲ್ಲಿ ಮಾಡುವ ವಿಜ್ಞಾಪನೆ ಏನೆಂದರೆ, ಮುಂಬರುವ ಮೇ 7ರಂದು ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೆಯಲಿಕ್ಕಿದೆ. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಾದ ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ವಿಜಯನಗರ ಹಾಗೂ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳು ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೂ, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರವು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತದೆ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 11,11,000ಕ್ಕೂ ಹೆಚ್ಚಿನ ಮತದಾರರಿದ್ದು 1,234 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ 71.63% ಮತದಾನವಾಗಿದ್ದು, ಈ ಬಾರಿ ಹೆಚ್ಚಿನ ಮತದಾನದ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅನೇಕ ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಆ ಮತದಾರ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಾನು ತಮ್ಮಲ್ಲಿ ಮಾಡಿಕೊಳ್ಳುವ ವಿಜ್ಞಾಪನೆ ಏನಂದರೆ, ತಾವೆಲ್ಲರೂ ತಮ್ಮ ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ, ಸಂಬಂಧಿಕರೊಂದಿಗೆ ಲೋಕಸಭಾ ಚುನಾವಣೆ ಅಂದರೆ 7 ಮೇ 2024ರಂದು ಎಲ್ಲರೂ ಮತಗಟ್ಟೆಗೆ ಆಗಮಿಸಿ ತಮ್ಮ ತಮ್ಮ ಮತಗಳನ್ನು ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ತಾವೆಲ್ಲ ಸಹಕಾರವನ್ನು ನೀಡಬೇಕಂತ ಕೋರಿಕೊಳ್ತಾ ಇದ್ದೇನೆ. ಮತ ಚಲಾಯಿಸುವಾಗ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೆ ಮತದಾನವನ್ನು ಮಾಡಬೇಕು. ತನ್ಮೂಲಕ ನೈತಿಕ ಮತದಾನಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕಂತ ತಮ್ಮೆಲ್ಲರ ಹತ್ರ ನಾನು ಕೋರಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಬಾರಿ ಎಲ್ಲ ಮತಗಟ್ಟೆಗಳಲ್ಲಿ ಕುಡಿಯುವ ನೀರಿನ, ನೆರಳಿನ ಹಾಗೂ ಕಾಯುವ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ತಾವೆಲ್ಲರೂ ಹುಮ್ಮಸ್ಸಿನಿಂದ ಬಂದು ಮತವನ್ನು ಚಲಾಯಿಸುವುದರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಪಡಿಸಬೇಕು ಅಂತ ತಮ್ಮೆಲ್ಲರ ಹತ್ರ ನಾನು ಕೋರಿಕೊಳ್ಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತದಾನ ಒಂದು ಪವಿತ್ರವಾದಂಥ ಕರ್ತವ್ಯ. ನಾವು ಮತದಾನದಿಂದ ವಂಚಿತರಾದರೆ ನಮ್ಮ ಆತ್ಮವನ್ನು ನಾವೇ ವಂಚಿಸಿಕೊಂಡಾಗತ್ತೆ. ನಮ್ಮ ಒಂದು ಮತ ಈ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ದಯವಿಟ್ಟು ಎಲ್ಲರೂ ಮತದಾನ ಮಾಡುವ ಮೂಲಕ ಈ ದೇಶದ ಹೆಮ್ಮೆಯ ಪ್ರಜೆಗಳು ಅಂತ ಕರೆಸ್ಕೊಳ್ಳೋಣ. ಜೊತೆಗೆ ಈ ದೇಶದ ಉಜ್ವಲ ಭವಿಷ್ಯವನ್ನು ಕಟ್ಟೋದಕ್ಕೆ ನಾವೆಲ್ಲ ನೆರವಾಗೋಣ. ಮತದಾನ ಒಂದು ಪವಿತ್ರವಾದಂಥ ಒಂದು ಕರ್ತವ್ಯ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ನಮಗೆಷ್ಟೇ ಕೆಲಸ ಕಾರ್ಯಗಳಿರಲಿ, ಮೊದಲು ಮತದಾನ ಮಾಡೋಣ, ಆನಂತರ ನಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನು ನಡೆಸೋಣ. ದಯವಿಟ್ಟು ಎಲ್ಲರೂ ಮತದಾನವನ್ನು ಮಾಡಿರಿ. ಮತದಾನ ಮಾಡುವ ಮೂಲಕ ನಾವೊಬ್ಬರು ಭಾರತದ ಹೆಮ್ಮೆಯ ಪ್ರಜೆಗಳು ಅನ್ನುವಂಥ ಒಂದು ಅಭಿಮಾನವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಮತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ತಮ್ಮಲ್ಲಿ ಎಲ್ಲರಲ್ಲೂ ನಾನು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಎಚ್ಚರಾಗು ಮತದಾರ. ನನ್ನ ಮತ ನನ್ನ ಹಕ್ಕು. ನನ್ನ ಮತ ಮಾರಾಟಕ್ಕಿಲ್ಲ. ಮೇ 7ನೇ ತಾರೀಕು ಮತದಾನದ ದಿನ. ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಅವತ್ತಿನ ದಿನ ಎಲ್ಲರೂ ತಪ್ಪದೇ ಮತವನ್ನು ಚಲಾಯಿಸೋಣ. ಎಲ್ರಿಗೂ ನಮಸ್ಕಾರ.
ಇದೇ ಬರುವ ಮೇ ತಿಂಗಳ 7ನೇ ತಾರೀಕಿನಂದು 18ನೇ ಲೋಕಸಭಾ ಚುನಾವಣೆ ನಡೆಯಲಿದೆ ಮತ್ತು ನಮ್ಮ ವಿಜಯನಗರ ಹೊಸ ಜಿಲ್ಲೆ ಆದ ನಂತರ ಮೊದಲ ಬಾರಿಗೆ ನಡೆಯುವಂತಹ ಮಹಾ ಚುನಾವಣೆ ಲೋಕಸಭಾ ಚುನಾವಣೆ ಆಗಿದೆ. ಯಾವುದೇ ಇದಕ್ಕೆ ಒತ್ತಡಕ್ಕೆ ಬಲಿಯಾಗದೆ ಮತ್ತು ನಿರ್ಭೀತವಾಗಿ ನಿರ್ಬಂಧರಹಿತವಾಗಿ ಎಲ್ಲರೂ ಮತದಾನ ಮಾಡಬೇಕು ಮತ್ತು ಪ್ರಜಾಪ್ರಭುತ್ವವನ್ನು ಆ ಮೂಲಕ ಗಟ್ಟಿಗೊಳಿಸಬೇಕೆಂದು ಎಲ್ಲರಿಗೂ ಈ ಮೂಲಕ ಹೇಳಬಯಸ್ತೇನೆ. ನಮಸ್ಕಾರ. सब लोग मिलके अच्छी नायक को चुनो, हमारा देश के लिए अच्छे काम करने वाला अच्छे नायक को चुनो, सब लोग वोट डालो. थैंक यू. ನೈತಿಕ ಚುನಾವಣೆ ನಮ್ಮೆಲ್ಲರ ಹೊಣೆ. ಮೇ 7ರಂದು ಎಲ್ಲರೂ ಸೇರಿ ನಮ್ಮವರೊಂದಿಗೆ ಅಮೂಲ್ಯ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಚುನಾವಣಾ ಹಬ್ಬವನ್ನು ಆಚರಿಸೋಣ. ನಿಮ್ಮ ಮತ ನಿಮ್ಮ ಭವಿಷ್ಯ. ನೈತಿಕ ಮತದಾನ ಮಾಡಿ ಕಡ್ಡಾಯವಾಗಿ ಮತವನ್ನು ಹಾಕಿ. ಮೇ 7, 2024 ನಾವೆಲ್ಲರೂ ಮತದಾನ ಮಾಡುವಂತಹ ಅತ್ಯಂತ ಪ್ರಮುಖವಾದ ದಿನ. ಈ ದಿನ ತಾವೆಲ್ಲರೂ ತಪ್ಪದೆ ಮತದಾನ ಮಾಡಿ ಸೂಕ್ತ ನಾಯಕನ ಆಯ್ಕೆಯನ್ನು ಮಾಡೋಣ. 18ನೇ ಲೋಕಸಭೆಯ ಮಹಾಚುನಾವಣೆ ಇದೇ ಮೇ 7ರಂದು ನಡೆಯಲಿದೆ. ಪ್ರಜಾಪ್ರಭುತ್ವದ ಈ ಚುನಾವಣಾ ಹಬ್ಬದಲ್ಲಿ ಮತದಾನವೇ ಪ್ರಧಾನ. ಮತವನ್ನು ಹಾಕಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಮತದಾನ ನಮ್ಮ ಹಕ್ಕು. ಈ ಮಹಾಚುನಾವಣೆಯಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮತವನ್ನು ಚಲಾಯಿಸೋಣ. ರಾಷ್ಟ್ರದಲ್ಲಿ 2ನೇ ಹಂತದ ಚುನಾವಣೆ 5/7/2024ರಂದು ನಡೆಯಲಿದ್ದು ತಾವೆಲ್ಲರೂ ತಮ್ಮ ಅಮೂಲ್ಯ ಮತಗಳನ್ನು ತಮ್ಮ ಕ್ಷೇತ್ರದ ಅಭಿವೃದ್ಧಿ ನಾಯಕನನ್ನು ಆಯ್ಕೆ ಮಾಡೋದಕ್ಕೋಸ್ಕರ 7/5/2024ರಂದು ಚಲಾಯಿಸಿ ರಾಷ್ಟ್ರದಲ್ಲಿ ಅಭಿವೃದ್ಧಿ ನಾಯಕನನ್ನು ಆಯ್ಕೆ ಮಾಡೋಣ. ಎಲ್ಲರೂ ತಪ್ಪದೆ ಮತವನ್ನು ಚಲಾಯಿಸಿ.